ನಟಿ ಶೆಫಾಲಿ ಮೃತಪಟ್ಟಿದ್ದು ಹೃದಯಾಘಾತದಿಂದಲೇನಾ? ತೀವ್ರ ಚರ್ಚೆ ಹುಟ್ಟು ಹಾಕಿದೆ ಬಾಲಿವುಡ್ ನಟಿಯ ಸಾವು. ಹೃದಯಾಘಾತದಿಂದ ಆಕೆ ಮೃತಪಟ್ಟಿದ್ದು ಅಂತ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು. ಆದರೆ ಶೆಫಾಲಿ ಜರಿವಾಲಾ ಸಾವಿಗೆ ನಿಖರ ಕಾರಣ ತಿಳಿದಿಲ್ಲ ಎನ್ನುವ ಶಾಕಿಂಗ್ ಮಾಹಿತಿಯನ್ನ ಮುಂಬೈ ಪೊಲೀಸರು ನೀಡಿದ್ದಾರೆ. ಅಂಧೇರಿಯ ಶೆಫಾಲಿ ನಿವಾಸದಲ್ಲಿ ಅವರ ಮೃತದೇಹ ಪತ್ತೆಯಾಯಿತು. ಮುಂಬೈ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಲಭ್ಯ ಆಯಿತು. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಸಿಕ್ತು. ಶೆಫಾಲಿ ಅವರ ಮೃತದೇಹವನ್ನು ಕೂಪರ್ ಆಸ್ಪತ್ರೆಗೆ ರವಾನಿಸಲಾಗಿ ಅಲ್ಲಿ ಶೆಫಾಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಈ ಸಾವಿಗೆ, ನಟಿ ಶೆಫಾಲಿ ಸಾವಿಗೆ ಇನ್ನೂ ಕಾರಣ ಸ್ಪಷ್ಟವಾಗಿಲ್ಲ ಎನ್ನುವ ಮಾಹಿತಿಯನ್ನ ಮುಂಬೈ ಪೊಲೀಸ್ ಮೂಲಗಳು ಟಿವಿ9ಗೆ ತಿಳಿಸ್ತಾ ಇದೆ. ಟಿವಿ9ಗೆ ಮುಂಬೈ ಪೊಲೀಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಹೃದಯಾಘಾತದಿಂದ ಶೆಫಾಲಿ ಸಾವು ಅನ್ನುವಂತಹ ಸುದ್ದಿ ಹೊರಬಿತ್ತು. ಆದರೆ ಈಗ ಮುಂಬೈ ಪೊಲೀಸರು ಹೇಳ್ತಾ ಇರೋ ಪ್ರಕಾರ ಈ ಸಾವಿಗೆ ನಿಖರವಾದಂತಹ ಕಾರಣ ಇನ್ನೂ ಸ್ಪಷ್ಟ ಆಗಿಲ್ಲ. ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಶೆಫಾಲಿ ಜರಿವಾಲಾ ಸಾವು. ರಾತ್ರಿ 10:30 ಸುಮಾರಿಗೆ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಅನ್ನುವಂತಹ ಮಾಹಿತಿಯನ್ನ ಕುಟುಂಬಸ್ಥರು, ಅಲ್ಲಿನ ಸೆಕ್ಯೂರಿಟಿ ಎಲ್ಲ ನೀಡ್ತಾ ಇದ್ರು. ಯಾಕಂದ್ರೆ 9:30 ಸುಮಾರಿಗೆ ಶೆಫಾಲಿ ಪತಿ ಮನೆಗೆ ಧಾವಿಸ್ತಾರೆ. ನಂತರ 10:30 ಸುಮಾರಿಗೆ ಶೆಫಾಲಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಹೃದಯಾಘಾತದಿಂದ ಆಕೆ ಮೃತಪಟ್ಟರು ಅನ್ನುವಂತಹ ಮಾಹಿತಿಗಳು ಬರ್ತಾ ಇರೋ ಬೆನ್ನಲ್ಲೇ ಮುಂಬೈ ಪೊಲೀಸರು ಹೇಳ್ತಾ ಇರೋದು ಕಾರಣ ತಿಳಿದು ಬಂದಿಲ್ಲ ಅಂತ. ಈ ನಿಗೂಢ ಸಾವಿನ ತನಿಖೆಗಿಳಿದಿದ್ದಾರೆ ಮುಂಬೈ ಪೊಲೀಸರು. ಶೆಫಾಲಿ ಮನೆಯ ಅಡುಗೆ ಸಿಬ್ಬಂದಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಅಡುಗೆ ಸಿಬ್ಬಂದಿಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರು. ಶೆಫಾಲಿ ಜರಿವಾಲಾ ಸಾವಿನ ಬಗ್ಗೆ ಮಾಹಿತಿಯನ್ನ ಖಾಕಿ ಪಡೆ ಕಲೆ ಹಾಕ್ತಾ ಇದೆ. 2 ನೌಕರರು, ಭದ್ರತಾ ಸಿಬ್ಬಂದಿ ಇವರೆಲ್ಲರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಶೆಫಾಲಿಗೆ ಅನಾರೋಗ್ಯ ಇತ್ತು, ಆ ಹಿನ್ನೆಲೆ ಆಕೆ ಚಿಕಿತ್ಸೆ ಪಡಿತಾ ಇದ್ರು. ಹೀಗಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪತಿ ಪರಾಗ್ ತ್ಯಾಗಿ. ಶೆಫಾಲಿಗೆ ಅನಾರೋಗ್ಯ ಕಾಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಮೂರ್ಛೆ ರೋಗ ಅವರನ್ನ ಕಾಡ್ತಾ ಇತ್ತು. ಈ ಬಗ್ಗೆ ಅವರು ಈ ಹಿಂದೆ ಕೂಡ ಹೇಳ್ಕೊಂಡಿದ್ರು. ಶೆಫಾಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರಿಗೆ ಮೂರ್ಛೆ ರೋಗ ಬಾಧಿಸ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಆಕೆ 1-2 ಚಿತ್ರಗಳಲ್ಲಿ ನಡೆಸಿದ್ ಬಿಟ್ರೆ ಆನಂತರ ಯಾವುದೇ ನಟನೆಯಲ್ಲಿ ಭಾಗಿಯಾಗಿರಲಿಲ್ಲ. ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ಅದೇ ವಿಚಾರವನ್ನ ಅವರ ಪತಿ ಕೂಡ ತಿಳಿಸಿದ್ದಾರೆ. ಫಿಟ್ಸ್ನಿಂದ ಬಳಲ್ತಾ ಇದ್ರು ನಟಿ ಶೆಫಾಲಿ ಜರಿವಾಲ್. ಆದ್ರೆ ಈ ಮೂರ್ಛೆ ರೋಗ ಕಾರಣಕ್ಕೆ ಸಿನಿಮಾಗಳಲ್ಲಿ ಆಕೆ ನಟಿಸ್ತಿರ್ಲಿಲ್ಲ ಅಂತ ಹೇಳ್ಕೊಂಡಿದ್ರು. ಕಾಂಟಾಲಗ ಆ ಡಾನ್ಸ್ ನಲ್ಲಿ ಆಕೆ ನಟಿಸಿದ್ದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಿರ್ಲಿಲ್ಲ. 15ನೇ ವಯಸ್ಸಿನಿಂದ ಫಿಟ್ಸ್ನಿಂದ ಬಳಲ್ತಾ ಇದ್ದೀನಿ ಅಂತ ಖಾಸಗಿ ಸಂದರ್ಶನವೊಂದರಲ್ಲಿ ಮಾಹಿತಿ ತಿಳಿಸಿದ್ರು ಶೆಫಾಲಿ. ನನಗೆ ಯಾವಾಗ ಫಿಟ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಹಾಗಾಗಿ ನಾನು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲ್ಲ, ಹೀಗಂತ ತಮಗಿರುವಂತಹ ಅನಾರೋಗ್ಯದ ಬಗ್ಗೆ ಒಂದು ಸಂದರ್ಶನದಲ್ಲಿ ಶೆಫಾಲಿ ಹೇಳ್ಕೊಂಡಿದ್ರು. ಈಗ ಆಕೆಯ ಸಾವು ಬಹಳ ದೊಡ್ಡ ಆಘಾತ ತಂದೊಡ್ಡಿದೆ. ನಿಜಕ್ಕೂ ಹೃದಯಾಘಾತದಿಂದಲ ಅಥವಾ ಈ ಅನಾರೋಗ್ಯ ಏನಾದ್ರು ಬಾಧಿಸ್ತಾ ಇತ್ತಲ್ಲ, ಅದೇನಾದ್ರು ಸಮಸ್ಯೆ ಉಂಟು ಮಾಡ್ತಾ, ಹಲವು ಅನುಮಾನಗಳಿವೆ. ಪೊಲೀಸರು ಕೂಡ ಇನ್ನು ಖಚಿತಪಡಿಸ್ತಿಲ್ಲ. ಜೊತೆಗೆ ಶೆಫಾಲಿ ಪತಿ ಪರಾಗ್ ತ್ಯಾಗಿ ಕೂಡ ಆಕೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರಿಂದ ಚಿಕಿತ್ಸೆ ಪಡಿತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಶೆಫಾಲಿ ಸಾವಿಗೆ ಕಾರಣ ಏನು ಅನ್ನೋದು ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ. ಆಸ್ಪತ್ರೆಗೆ ನಟಿಯ ಸಂಬಂಧಿಕರು ಆಗಮಿಸಿದ್ದಾರೆ. ಮುಂಬೈನ ಕೂಪರ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ. ಶವಾಗಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಶೆಫಾಲಿ ಸಂಬಂಧಿಕರು. ಬಹಳ ದೊಡ್ಡ ಆಘಾತ ತಂದೊಡ್ಡಿದೆ ಶೆಫಾಲಿ ಕುಟುಂಬಸ್ಥರಿಗೆ, ಆಪ್ತರಿಗೆ. ಇಷ್ಟು ಫಿಟ್ ಆಗಿದ್ದಂತಹ ನಟಿ, ಆಕ್ಟಿವ್ ಆಗಿದ್ದಂತಹ ನಟಿ ಇದ್ದಕ್ಕಿದ್ದಂತೆ ಮೃತಪಟ್ಟರು ಅಂತಂದ್ರೆ ಹೃದಯಾಘಾತನ, ಅನಾರೋಗ್ಯ ಬಾಧಿಸ್ತಾ ಇತ್ತು ಅನ್ನೋ ಕಾರಣಕ್ಕೆ ಅದೇನಾದರೂ ಅವರಿಗೆ ಸಾವಿಗೆ ದೂಡು ಬಿಡ್ತಾ ಅಥವಾ ಇನ್ನೇನಾದರೂ ಕಾರಣನ? ಹೀಗೆ 10 ಹಲವು ಅನುಮಾನಗಳಿವೆ. ಯಾಕಂದ್ರೆ ಪೊಲೀಸರಿನ್ನೂ ಖಚಿತಪಡಿಸಿಲ್ಲ.